ಎಲ್ಲರಿಗೂ ಸಹ ನಮಸ್ಕಾರ. ನಾಗ ಪಂಚಮಿಯ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಇವತ್ತು ನಾವು ತಿಮ್ಮಸಂದ್ರದ ಶ್ರೀ ನಾಗನಾಥೇಶ್ವರಿ ದೇವಾಲಯಕ್ಕೆ ಬಂದಿದ್ದೀವಿ. ಇಲ್ಲಿ ಯಾವ ರೀತಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪೂರ್ತಿ ವಿಡಿಯೋವನ್ನ ನೋಡಿ ಆ ತಾಯಿಯ ದರ್ಶನವನ್ನ ಪಡ್ಕೊಳ್ಳಿ. ಬಂತಲ್ಲ ತನಿಯ ನೆರೆಯೋ ನಾಗ ಪಂಚಮಿ, ಊರೆಲ್ಲವೂ ನಿನ್ನ ಪೂಜಿಸುವಂಥ ನಾಗ ಪಂಚಮಿ, ನೀ ಪೂಜೆಗೆ ಒಲಿದು ಕರುಣಿಸುವಂಥ ನಾಗ ಪಂಚಮಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾತ್ವಿಕತೆ ಗ್ರಹಿಸಲು ಉಪಯುಕ್ತವಾದ ಕಾಲ. ಪಂಚಶಕ್ತಿಗಳೇ ಪಂಚ ನಾಗಗಳಾಗಿವೆ. ಇಲ್ಲಿನ ಇಷ್ಟು ನಾಗ ದೇವತೆಯರಿಗೆ ವಿಶೇಷವಾದಂತಹ ಪೂಜೆ ನಮ್ಮ ಭಕ್ತಾದಿಗಳು ಮಾಡಿಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನೋಡೋಕೆ ಎರಡು ಕಣ್ಣು ಸಾಲದು. ನಾಗದೇವಿ ಆಶೀರ್ವಾದ ನಿಮ್ಮೆಲ್ರಿಗೂ ಸಹ ಸಿಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಇಲ್ಲಿ ಲಡ್ಡು ಫೋನ್ ನೋಡ್ತಾ ಇದ್ದಾನೆ. ಇವತ್ತು ದೇವಸ್ಥಾನಕ್ಕೆ ಬಂದಿದೀವಿ. ಸ್ಕೂಲ್ ಇಲ್ವಾ? ರಜಾ ಹಾಕೊಂಡಿದಾರಂತೆ ನೋಡು ನಾಗ ಪಂಚಮಿಗೆ. ಹಾಲರವಿ ತಂದೇವು ಬಂತಲ್ಲ ತನಿಯ ನೆರೆಯೋ ನಾಗ ಪಂಚಮಿ. ಸೊ ಇಲ್ಲಿ ನೀವು ನೋಡ್ಬೋದು ನಾಗದೇವತೆ ಒಂದು ಹುತ್ತ ಸಹ ಇಲ್ಲಿದೆ. ಸೊ ನಾಗಗಳಲ್ಲಿ ಒಂದು 9 ಜಾತಿಗಳಂತ ಇರುತ್ತೆ. ಒಂದು ಶೇಷ, ಶಂಕುಪಾಲ, ತಕ್ಷಕ, ಕಾಲೀಯ, ಅದೇ ರೀತಿ ವಾಸುಕಿ ಆಗಿರ್ಬೋದು, ಧೃತರಾಷ್ಟ್ರ, ಇನ್ನು ಅನೇಕ ಜಾತಿಗಳಿದಾವೆ ನಾಗ ಜಾತಿಯಲ್ಲಿ. ಈ ನಾಗ ಜಾತಿಗಳೆಲ್ಲನ್ನು ಪೂಜಿಸಲ್ಪಡ್ತದೆ ಎಲ್ಲ ಭಕ್ತರಿಂದ. ಸೊ ಇದು ನಮ್ಮ ಕೋಲಾರ ಜಿಲ್ಲೆಯ ತಿಮ್ಮಸಂದ್ರದ ಶ್ರೀ ನಾಗನಾಥೇಶ್ವರಿ ದೇವಾಲಯದ ಒಂದು ನಾಗರ ಪಂಚಮಿಯ ವಿಶೇಷ ದರ್ಶನ ಯಾವ ರೀತಿ ಇತ್ತು ಅಂತ ನೀವೆಲ್ಲ ನೋಡಿದ್ರಿ. ಸೊ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಿಮ್ಮ ತನುಷ್ ವ್ಲಾಗ್ಸ್, ನಿಮ್ಮ ಮನರಂಜನೆಗಾಗಿ. ಸೊ ವೀಕ್ಷಕರೇ, ಇವತ್ತು ನಾವು ಹೊಲ್ಲಂಬಳ್ಳಿ ಶ್ರೀ ಚೌಡೇಶ್ವರಿ ದೇವಿಯ ಒಂದು ಕ್ಷೇತ್ರದಲ್ಲಿದ್ದೀವಿ. ಪುರಾತನ ಪ್ರಸಿದ್ಧವಾದಂತಹ ಕ್ಷೇತ್ರ ಇದಾಗಿದೆ. 800 ವರ್ಷಗಳ ಕಾಲ, ಅಂದ್ರೆ 800 ವರ್ಷಗಳ ಹಿಂದೆ ಈ ದೇವಾಲಯವನ್ನ ಸ್ಥಾಪನೆ ಮಾಡಲಾಗುತ್ತೆ. ಅಂದರೆ ಹೊಲದಲ್ಲಿ ಉಳುಮೆಯನ್ನ ಮಾಡುವ ಸಂದರ್ಭದಲ್ಲಿ ಆ ತಾಯಿ ಪ್ರತ್ಯಕ್ಷವಾಗಿ ಒಂದು ಶಿಲಾ ರೂಪದಲ್ಲಿ ದರ್ಶನವನ್ನ ನೀಡಿದ್ದಾಳೆ ಎಂಬುದು ಇಲ್ಲಿನ ಒಂದು ಕ್ಷೇತ್ರ ಪುರಾಣದಲ್ಲಿ ನಾವು ತಿಳಿಸಕ್ಕೆ ಇಷ್ಟಪಡ್ತೀವಿ. ನಾಚಪ್ಪ ಎಂಬುವರು ದನ ಕರುಗಳನ್ನ ಮೇಯಿಸಿಕೊಂಡು ಹೋಗ್ತಾ ಇರ್ತಾರೆ ಒಂದು ಭೂಮಿಯಲ್ಲಿ. ಆಗ ಇದ್ದಕ್ಕಿದ್ದಂತೆ ಒಂದು
ಕಲ್ಲು ಅಂದ್ರೆ ಒಂದು ಶಿಲೆ ಉದ್ಭವವಾದಂತೆ ಅವ್ರಿಗೆ ಭಾಸವಾಗುತ್ತೆ. ಸೊ ಅವ್ರು ಶಾಕ್ ಆಗ್ತಾರೆ, ಏನಿದು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲದೆ ಕೊಡ್ಲಿ ಇಟ್ಕೊಂಡಿರ್ತಾರೆ, ಅದನ್ನ ಆ ತಾಯಿಗೆ ಟಚ್ ಆಗುತ್ತೆ ಆ ಕೊಡ್ಲಿ. ಸೊ ಹಾಗಾಗಿ ಏನಾಗುತ್ತೆ, ಅವ್ರಿಗೆ ಅಲ್ಲಿ ಕಣ್ಣು ಹೋಗ್ಬಿಡುತ್ತೆ, ದೃಷ್ಟಿ ಹೋಗ್ಬಿಡುತ್ತೆ. ಆ ಹಸು ಕರು ನಾಚಪ್ಪನವ್ರಿಗೆ ಎಲ್ರಿಗೂ ದೃಷ್ಟಿ ಹೋದಾಗ ಆ ಸಂದರ್ಭದಲ್ಲಿ ಅವ್ರು ಕೇಳ್ತಾರೆ, ಯಾವ ದೈವ ಶಕ್ತಿಯೋ ಗೊತ್ತಿಲ್ಲ, ಏನಾಯ್ತು ನನಗೆ ಗೊತ್ತಾಗ್ತಾ ಇಲ್ಲ, ತಾಯೇ ಕಾಪಾಡಮ್ಮ, ಯಾರು ನೀನು ಅಂತ ಕೇಳಿದಾಗ ಚೌಡೇಶ್ವರಮ್ಮ ದೇವಿ ಒಂದು ಅಶರೀರವಾಣಿ ಕೇಳಿಸುತ್ತಂತೆ. ಸೊ ನಾನು ಚೌಡೇಶ್ವರಮ್ಮ ದೇವಿ, ನಾನು ಇಲ್ಲಿ ನೆಲೆಸಿದ್ದೇನೆ, ಸೊ ಇಲ್ಲೇ ನನಗೆ ಪೂಜೆಗಳನ್ನ ನೀವು ನೆರವೇರಿಸ್ಕೊಡ್ಬೇಕು ಅಂತ ಹೇಳಿದಾಗ, ಸೊ ನಾಚಪ್ಪನವರು ಇಲ್ಲೊಂದು ಕ್ಷೇತ್ರವನ್ನ ಕಟ್ಟಿಸ್ತಾರೆ ಅನ್ನೋದು ಒಂದು ಚಿಕ್ಕ ಒಂದು ಸಂಕ್ಷಿಪ್ತವಾದಂತಹ ಒಂದು ವಿಷಯ ಅಷ್ಟೇ. ಈ ದೇವಸ್ಥಾನದ ಒಂದು ಇತಿಹಾಸ ಇನ್ನೂ ಜಾಸ್ತಿ ಇದೆ. ಅದರಲ್ಲಿ ನಾನೊಂದು ಸಣ್ಣ ಭಾಗವನ್ನ ನಿಮ್ಗೆ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಭಕ್ತಾದಿಗಳೇ, ನೀವು ಸಹ ಆಗಮಿಸಿ. ಇದು ನಮ್ಮ ಕೋಲಾರ ಜಿಲ್ಲೆಯ ಹೊಲ್ಲಂಬಳ್ಳಿ ಗ್ರಾಮದ ಶ್ರೀ ಚೌಡೇಶ್ವರಮ್ಮ ದೇವಿಯ ಕ್ಷೇತ್ರ. ಅನಾದಿ ಕಾಲದಿಂದ ನೆಲೆಸಿರುವಂತಹ ಶ್ರೀ ಚೌಡೇಶ್ವರಿ ದೇವಿಯು ಹೊಲ್ಲಂಬಳ್ಳಿ ಗ್ರಾಮದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆದಿಶಕ್ತಿಯಾಗಿ ಇಂದಿಗೂ ಸಹ ಈ ತಾಯಿ ನಡೆದಾಡುವ ಆ ಸನ್ನಿವೇಶಗಳನ್ನ ನಮ್ಮ ಗ್ರಾಮಸ್ಥರು ನೋಡಿದ್ದಾರೆ. ಅದೇ ರೀತಿ ಒಂದು ದಿನ ಆ ತಾಯಿ ಸರ್ಪರೂಪದಲ್ಲಿ ಬಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾಳೆ ಅಂತಾನು ಸಹ ಇಲ್ಲಿ ಹೇಳಲಾಗುತ್ತೆ. ಅಂದ್ರೆ ಯಾವುದೇ ಮೈಲಿಗೆ ಆಗಿದ್ರೆ ಸರ್ಪರೂಪದಲ್ಲಿ ಕಾಣಿಸ್ಕೊಳ್ತಾಳಂತೆ ಈ ಚೌಡೇಶ್ವರಿ ತಾಯಿ. ನಿಜಕ್ಕೂ ಒಂಥರ ಪೀಸ್ಫುಲ್ ಆದಂತಹ ಒಂದು ದೇವಸ್ಥಾನ. ಇಲ್ಲಿಗೆ ಬಂದ್ರೆ ಏನೋ ಒಂಥರ ಮನಸ್ಸಿನ ನೆಮ್ಮದಿ, ಶಾಂತಿ ಆಗಿರ್ಬೋದು, ಎಲ್ಲಾನು ನಿಮಗೆ ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ ನಾಗರ ಪಂಚಮಿಯ ವಿಶೇಷ. ಶ್ರೀ ನಾಗನಾಥೇಶ್ವರಿ ದೇವಾಲಯ ತಿಮ್ಮಸಂದ್ರ, ಅದೇ ರೀತಿ ಶ್ರೀ ಚೌಡೇಶ್ವರಿಯ ದೇವಾಲಯ ಹೊಲ್ಲಂಬಳ್ಳಿ, ಈ 2 ಕ್ಷೇತ್ರಗಳಿಗೆ ನಾವು ಭೇಟಿ ಕೊಟ್ಟು ಆ ತಾಯಿಯ ದರ್ಶನವನ್ನ ನಾವು ಪಡ್ಕೊಂಡಿದ್ದೀವಿ. ನೀವು ಸಹ ಬಂದು ಪಡ್ಕೊಳ್ಳಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ತನುಷ್ ವ್ಲಾಗ್ಸ್. ನಿಮ್ಮ ಮನರಂಜನೆಗೋಸ್ಕರ ಒಂದು ಮೆಸೇಜ್ ಅನ್ನ ಕೊಡೋದ್ರ ಮೂಲಕ ಮತ್ತೆ ನಾನು ಬರ್ತೀನಿ. ಧನ್ಯವಾದಗಳು. ಓಂ ಯೋಗಿನ್ಯೈ ನಮಃ, ಓಂ ನಾಗಶಕ್ತಿಯೈ ನಮಃ, ಓಂ ಮನಸಾದೇವ್ಯೈ ನಮಃ. ಮಾಡಲಿಲ್ಲವೇ ನಾವು ಸರ್ಪ ಸಂಸ್ಕಾರ, ಆಗಲಿಲ್ಲವೇ ನಮ್ಮ ಶಾಪ ಪರಿಹಾರ, ಮಾಡಲಿಲ್ಲವೇ ನಾವು ಕ್ಷೇತ್ರ ದರ್ಶನವು, ಇದುವೇ ಇಲ್ಲಿ ನಮ್ಮ ಯಾತ್ರೆಗೆ ಫಲವು. ಶರಣು ಸರ್ವೇಶ ಗಿರೀಶ ಮಹೇಶ, ಈ ನನ್ನ ಪ್ರಾಣವ ಸ್ವೀಕರಿಸು, ನನ್ನಯ ಮಗಳನ್ನು ನೀ ಉಳಿಸು. ಶಂಕರ ಶಂಕರ ಶಿವ ಶಿವ ಶಂಕರ. ಮಾಂಗಲ್ಯ ಹರಿವ ಮುನ್ನ ಮಾಡುವೆ ಆತ್ಮಾಹುತಿ, ಮುತ್ತೈದೆ ಭಾಗ್ಯದಿಂದ ಹೊಂದುವೆನು ಸದ್ಗತಿ, ನಿನ್ನ ನಿಷ್ಕರುಣಿಗೆ ಆಗಲಿ ಇದು ಫಲಶ್ರುತಿ, ನಿನ್ನ ನಿಷ್ಕರುಣಿಗೆ. பாம்பாக வாழ்பவளே, வேம்பாக இருப்பவளே, பூம்பாத நிழல் கொடுக்கும்